ಮೋದಿಯವರು ಇದನ್ನು ಸತತವಾಗಿ ಹೇಳ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಮತ್ತು ದಲಿತರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರು ಕೊಡ್ತಾ ಇದ್ದಾರೆ ಅಂತೇಳಿ ಹಿಂದುಳಿದ ವರ್ಗಗಳನ್ನು ಮತ್ತು ದಲಿತರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಅವರು ಸತತವಾಗಿ ಮಾಡ್ತಲೇ ಇದ್ದಾರೆ. ಕಳೆದ ಎಲೆಕ್ಷನ್ಗಳಲ್ಲೂ ಕೂಡ ಮಾಡಿದ್ರು. ಒಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟರು. ಆಗಲೂ ಕೂಡ ನಾವು ಉತ್ತರ ಕೊಟ್ಟಿದ್ದೀವಿ. AICCಯಿಂದ ಕೂಡ ಭಾಳ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಆದರೂ ಅವ್ರು ಬುದ್ಧಿ ಕಲ್ತಿಲ್ಲ. ಮತ್ತು ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮೀಸಲಾತಿ ಬಗ್ಗೆ ಅವರಿಗೆ ಪರಿಕಲ್ಪನೆ ಇಲ್ಲದೇ ಇರ್ಬೋದು, ಅವರಿಗೆ ಜ್ಞಾನ ಇಲ್ಲದೇ ಇರ್ಬೋದು. ಆದರೆ ಈ ಕರ್ನಾಟಕದಲ್ಲಿರುವಂಥವರಾದರೂ ಅವ್ರಿಗೆ ಸರಿಯಾಗಿ ಫೀಡ್ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಯಾಕಂತಂದರೆ ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತಾ ಇರೋಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂದರ್ಭದಲ್ಲಿ ಮಿಲ್ಲರ್ ಕಮಿಷನ್ನಿಂದಲೇ ಆರಂಭ ಆಯಿತು. ಮಿಲ್ಲರ್ ಕಮಿಷನಲ್ಲೇ ಮುಸಲ್ಮಾನರನ್ನ ಒಂದು ಕ್ಲಾಸ್ ಆಗಿ ಅವರು ಕನ್ಸಿಡರ್ ಮಾಡೋದು. ಆಮೇಲೆ ರೇವಣ್ಣ ಅವ್ರು ಹೇಳ್ದಂಗೆ ಹಾವನೂರು ಕಮಿಷನು ಮುಸ್ಲಿಂ ಸಮುದಾಯನ ಒಂದು ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ಅದನ್ನ ಇಟ್ಸ್ ನಾಟ್ ಎ ರಿಲಿಜನ್, ಇಟ್ಸ್ ಎ ಕ್ಯಾಸ್ಟ್ ಅಂತ, ಇಟ್ಸ್ ನಾಟ್ ಎ ಕ್ಯಾಸ್ಟ್ ಆರ್ ಎ ರಿಲಿಜನ್, ಇಟ್ಸ್ ಎ ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಟ್ಟರು. ರಿಸರ್ವೇಷನ್ ಕೊಟ್ಟ ಮೇಲೆ ಸೋಮಶೇಖರಪ್ಪ ಅನ್ನೋ ಒಬ್ಬ ವ್ಯಕ್ತಿ ಹೈಕೋರ್ಟ್ಗೆ ಆ ಸಂದರ್ಭದಲ್ಲೇ ಹೋಗಿದ್ದೆ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತಾ ಇರೋದು ತಪ್ಪು ಅಂತ ಹೇಳ್ತಾರೆ. ಆಗ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಏನು ಹೇಳ್ತು ಅಂತಂದರೆ, ಮುಸ್ಲಿಂ ಸಮುದಾಯವನ್ನು ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೇ ಕನ್ಸಿಡರ್ ಮಾಡಬೇಕು, ಇಟ್ ಇಸ್ ನಾಟ್ ಎ ರಿಲಿಜನ್ ಅಂತ ಭಾಳ ಕ್ಲಿಯರಾಗಿ ಹೇಳ್ತು. ಅದಾದಮೇಲೆ ಚಿನ್ನಪರೆಡ್ಡಿ ಕಮಿಷನ್ ಇರ್ಬೋದು, ವೆಂಕಟಸ್ವಾಮಿ ಕಮಿಷನ್ನಿಂದ ಹಿಡ್ಕೊಂಡು ನಮ್ಮೆಲ್ಲರ ಕಮಿಷನ್ಗಳಲ್ಲೂ ಕೂಡ ನಾವು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಅವ್ರಿಗೆ ಅರ್ಥ ಆಗಬೇಕಾಗಿರೋದು ಬರೀ ದಲಿತರದ್ದು ಹಿಂದುಳಿದ ವರ್ಗಗಳದ್ದು ಕಿತ್ತುಕೊಟ್ಟಿರೋದಲ್ಲ. ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೆಂಗಿದೆ ಅಂತಂದರೆ, ಮೇಲ್ಜಾತಿಗಳದ್ದು ಕೂಡ ಯಾವುದೇ ಮೀಸಲಾತಿನ ಕಿತ್ತು ಯಾರಿಗೂ ಕೊಟ್ಟಿಲ್ಲ. 10% ಅದೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು. ಅವರು ಮಾಡಿದ ವಂಚನೆಯನ್ನು ನಾವೆಂದೂ ಕೂಡ ಮಾಡಿಲ್ಲ. ಅವರು ಇಷ್ಟು ವರ್ಷಗಳ ಕಾಲ ಮೀಸಲಾತಿನ ವಿರೋಧಿಸ್ಕೊಂಡು ಬಂದಂಥವರು ಇದ್ದಕ್ಕಿದ್ದಂಗೆ EWS ಮಾಡಿಬಿಡ್ತಾರೆ. ಆ EWSಗೆ ಯಾವುದಾದ್ರೂ ಆಧಾರ ಇತ್ತಾ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಯಾವುದಾದ್ರೂ ಒಂದು ಜಾತಿನ ತೆಗಿಬೇಕಾದ್ರೆ, ಯಾವುದಾದ್ರೂ ಒಂದು ಜಾತಿನ ಹಾಕಬೇಕಾದ್ರೆ, ಅದಕ್ಕೆ ಮೀಸಲಾತಿನ ಕೊಡಬೇಕಾದ್ರೆ ಅದಕ್ಕೆ ಆಯೋಗದ ಶಿಫಾರಸು ಅತ್ಯಗತ್ಯ ಅಂತ ಹೇಳ್ತಾರೆ. ಅದನ್ನು ಓವರ್ಟೇಕ್ ಮಾಡಿ EWS ಕೊಡ್ತಾರೆ. ಅದಲ್ಲದೆ ಇಂದಿರಾ ಸಾಹ್ನಿ ಜಡ್ಜ್ಮೆಂಟಲ್ಲೇ ಏನು ಹೇಳುತ್ತೆ, 50% ಮೀಸಲಾತಿನ ನಾವು ನಿಗದಿಪಡಿಸಬೇಕು ಅಂತ ಹೇಳುತ್ತೆ. ಅದನ್ನು ಕೂಡ ಮೀರಿ 10% ಕೊಡೋದ್ರ ಮೂಲಕ 60% ಮಾಡ್ತಾರೆ. ಇದೆಲ್ಲ ಮೀಸಲಾತಿಗೆ ವಿರೋಧವಾಗಿ ಮಾಡ್ತಾ ಇರೋವಂತಹ ಷಡ್ಯಂತ್ರ BJP, RSS, ಸಂಘ ಪರಿವಾರ ಇವರು ಮಾಡ್ತಾ ಇರೋಂಥದ್ದು ಮೊದಲಿಂದಲೂ ಗೊತ್ತಿದೆ. ಅವರೆಲ್ಲರೂ ಕೂಡ ತಳ ಸಮುದಾಯಗಳಿಗೆ, ಕುಶಲಕರ್ಮಿ ಸಮುದಾಯಗಳಿಗೆ ವಿರುದ್ಧವಾದವರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿರೂಪಿಸ್ಬಿಟ್ಟಿದ್ದಾರೆ.